भारत माता की जय, भारत माता की जय, ಭಾರತ್ ಮಾತಾ ಕಿ ಜೈ. ಪ್ರಿಯರೇ, ಇವತ್ತು ನಮಗೆಲ್ಲರಿಗೆ ಒಂದು ಕರಾಳ ದಿನ. ಹೌದು, ಯಾಕೆ ಕರಾಳ ದಿನ? ಯಾಕೆಂದರೆ ಈ ಭಾರತವನ್ನು ಎಲ್ಲ ಕ್ರೈಸ್ತರು ಪ್ರೀತಿಸುತ್ತಾರೆ. ಒಂದು ಕೈಯಲ್ಲಿ ನಮ್ಮ ಬೈಬಲ್ ಮತ್ತು ಇನ್ನೊಂದು ಕೈಯಲ್ಲಿ ಏನಿದೆ ನಮ್ಮಲ್ಲಿ? ಭಾರತದ ಸಂವಿಧಾನ. ಪ್ರತಿಯೊಬ್ಬ ಕ್ರೈಸ್ತರು ಬೈಬಲ್ ಮತ್ತು ಭಾರತದ ಸಂವಿಧಾನ, ನಾವು ಮಣ್ಣಿನ ಮಕ್ಕಳು, ಭಾರತದ ಮಕ್ಕಳು. ಮತ್ತು ಇವತ್ತು ಈ ಭಾರತವನ್ನು ಪ್ರೀತಿಸುವ, ಭಾರತದ ಎಲ್ಲ ಪ್ರಜೆಗಳನ್ನು ಪ್ರೀತಿಸುವ, ಪ್ರತ್ಯೇಕವಾಗಿ ನಿರ್ಗತಿಕರು, ಬಡವರು, ಇವರೆಲ್ಲರನ್ನು ಪ್ರೀತಿಸುವ ಈ ಕ್ರೈಸ್ತರ ಮೇಲೆ ದೌರ್ಜನ್ಯವಾಗುತ್ತದೆ. ಇದು ನಮಗೆಲ್ಲರಿಗೆ ನೋವಿನ ಸಂಗತಿ. ನಾಳೆ ಅಲ್ಲಿ ಆಯಿತು, ನಾಳೆ ಇಲ್ಲಿ. ನೋಡಿ, ನಾನು ಚಿಕ್ಕವನಿದ್ದಾಗ ಎಷ್ಟು ನಾವು ಸಂತೋಷದಿಂದ ಪರಸ್ಪರ ಐಕ್ಯತೆಯಿಂದ ಬಾಳುತ್ತಿದ್ದೆವು, ನಿಮಗೆಲ್ಲರಿಗೆ ಗೊತ್ತಿದೆ. ಇಲ್ಲಿ ಹಿರಿಯ ಪ್ರಾಯದವರು ನೀವು ನೋಡಿದರೆ ಎಷ್ಟು ಅನ್ಯೋನ್ಯತೆಯಿಂದ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಪರಸ್ಪರ ಮನೆಗಳಿಗೆ ಹೋಗಿ ಎಲ್ಲರೂ ಪರಸ್ಪರ ಎಲ್ಲರ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸಿ, ಚರ್ಚ್ಗಳಿಗೆ ಬಂದು ಅವರ ಸಮಾರಂಭಗಳಿಗೆ ನಾವು ಹೋಗಿ ಎಷ್ಟು ಸಂತೋಷದಿಂದ ನಾವು ಬಾಳುತ್ತಿದ್ದೆವು. ಇವತ್ತು ಈ ವಿಷದ ಬೀಜ ಏಕೆ ಮೊಳಕೆ ಹೊಡೆದಿದೆ ಇಡೀ ಭಾರತದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ನಮಗೆ ಇವತ್ತು ಇದೆಲ್ಲ ನೋವು ತಂದಿದೆ. ನಾವು ಈ ವಿಷದ ಬೀಜವನ್ನು ಬಿತ್ತಿಲ್ಲ, ನಾವು ಎಲ್ಲರನ್ನು ಇವತ್ತು ಸಹ ಗೌರವಿಸುತ್ತೇವೆ. ಇವತ್ತು ಛತ್ತೀಸ್ಗಢದಲ್ಲಿ ಏನಾಯಿತು? ಅದೇ ಇಬ್ಬರು ಸಿಸ್ಟರ್ಸ್, ಅವರಿಗೆ 2 ಆರೋಪಗಳನ್ನು, ಸಿಸ್ಟರ್ ವಂದನಾ ಮತ್ತು ಸಿಸ್ಟರ್ ಪ್ರೀತಿ ಅವರ ಮೇಲೆ 2 ಆರೋಪಗಳನ್ನು ಹಾಕಿದರು. ಒಂದು ಮತಾಂತರ ಮಾಡಿದರು, ಇನ್ನೊಂದು ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ. ನೋಡಿ, ಮೊನ್ನೆ ತಾನೇ NDTVಯಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಯಾರು? ಅವರ ಸಂಗಡ ಸಿಸ್ಟರ್ಸ್ನ ಒಟ್ಟಿಗಿದ್ದ ಈ 3 ಮಹಿಳೆಯರು. ಅವರು ಹೆಸರು ಕುಮಾರಿ ಲಲಿತಾ ಉಸೇಂದಿ ಮತ್ತು ಕಮಲೇಶ್ವರಿ ಪ್ರಧಾನ್ ಮತ್ತು ಆ ಯುವಕ ಸುಮಕಾರ್ ಮಂದಾವಿ. ಇವರು ಇಂಟರ್ವ್ಯೂ ಅಲ್ಲಿ ಹೇಳಿದರು, ಮತಾಂತರ ಆಗಲು ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಕ್ರೈಸ್ತರಾದದ್ದು ಎಷ್ಟು ವರ್ಷಗಳ ಮುಂಚೆ? 10 ವರ್ಷಗಳ ಮುಂಚೆ. ಆದ್ದರಿಂದ ಹೇಗೆ ಮತಾಂತರ ಆಗುವುದು? ಎರಡನೇದಾಗಿ ಬ್ರಂದನ್ ಕಾರತ್ ಅವರು ಹೇಳುತ್ತಾರೆ, ಈ ಸಿಸ್ಟರ್ CPIM ಲೀಡರ್ ಅವರು ಹೇಳುತ್ತಾರೆ, ಈ ಸಿಸ್ಟರ್ಸ್ ಸಂತರು, ಪವಿತ್ರರು, ನಮಗೆಲ್ಲರಿಗೆ ಪವಿತ್ರರು. ಏಕೆಂದರೆ ಎಲ್ಲ ಕಡೆ ಅವರು ಪವಿತ್ರ ಕಾರ್ಯಗಳನ್ನು ಮಾಡುತ್ತಾರೆ. ದೀನ ದಲಿತರಿಗೆ ಎಲ್ಲರಿಗೆ ಸಹಾಯ ಮಾಡುತ್ತಾರೆ, ಶಿಕ್ಷಣ ಕೊಡುತ್ತಾರೆ. ಈ ಸಂತರಿಗೆ ಇಂತಹ ಈ ವೇಷವಾಟಿಕೆಗೆ ಆ ಹುಡುಗಿಯರನ್ನು ಅವರು ಕೊಂಡು ಹೋಗಲಿಕ್ಕೆ ಸಾಧ್ಯನಾ? ಅವರೇ ಕೇಳುತ್ತಾರೆ. ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕೆಂದರೆ ಈ ಸಂತರು ಇವರನ್ನು ಬಂಧಿಸಿ ಆ ಜೈಲಲ್ಲಿ ಹಾಕಿದರು. ಮತ್ತು ಬ್ರಂದನ್ ಕಾರಂತ್ ಅವರು ಹೇಳುತ್ತಾರೆ, ಮಲಗಲು ಅವರಿಗೆ ನೆಲದಲ್ಲಿ ಮಲಗಲು ಅವರಿಗೆ ಕೊಟ್ಟರು. ಇಷ್ಟು ಮಾತ್ರವಲ್ಲ, ಅವರೆಲ್ಲ ರೋಗ ರುಜಿನಗಳು ಮೇಲೆದ್ದವು. ತುಂಬ ಕಷ್ಟದಲ್ಲಿ ಅವರು ಇದ್ದರು. 9 ದಿನ ಆ ಜೈಲು ವಾಸ, ಆ ಕರಾಳ ದಿನಗಳನ್ನು ಅವರು ಅನುಭವಿಸಿದ್ದಾರೆ. ಯಾತಕ್ಕಾಗಿ? ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಹೋದರು. ಅವರು ಆ ಬಡಜನರು ನಾರಾಯಣಪುರದಲ್ಲಿದ್ದ ಆ 3 ಯುವತಿಯರನ್ನು ತೆಗೆದುಕೊಂಡು ಅವರಿಗೆ ನರ್ಸಿಂಗ್, ಇಬ್ಬರನ್ನು ನರ್ಸಿಂಗಿಗೆ, ಇನ್ನೊಬ್ಬರಿಗೆ ಆ ಬೋರ್ಡಿಂಗ್ನಲ್ಲಿ ಕೆಲಸವನ್ನು ಕೊಟ್ಟು 10,000 ರೂಪಾಯಿ ಕೊಡಲು ಅವರು ಮುಂದಾಗಿದ್ದರು. ಇಂತಹ ಉದ್ಯೋಗವನ್ನು ಕೊಡುವ ಆ ಸಿಸ್ಟರ್ಸ್ನ ಮೇಲೆ ಏಕಾಏಕಿ ಗುಂಡಗಳು ಮತ್ತು ಜ್ಯೋತಿ ಶರ್ಮಾ ಇವರು ಬಂದು ಆ ಹುಡುಗಿಯರ ಮೇಲೆ ಹಲ್ಲೆ ಮಾಡಿ, ಅವರು ಮೈನರ್ಸ್ ಅಲ್ಲ, ಅವರು ಮೇಜರ್ಸ್, 18 ವರ್ಷದ ಮೇಲಿನವರು. ಮತ್ತು ಅವರ ಸಂಗಡ ಎಲ್ಲ ತಮ್ಮ ತಂದೆ ತಾಯಿಗಳ ಪತ್ರಗಳು ಇದ್ದವು. ಮತ್ತು ಇದೆಲ್ಲವನ್ನು ಇಟ್ಟ ಮೇಲೆ ಸಹ ಅವರ ವಿಚಾರಣೆ ನಡೆಸದೆ ಏಕಾಏಕಿ ಬಂದು ಅವರನ್ನು ದೌರ್ಜನ್ಯಕ್ಕೆ ಒಳಪಡಿಸಿ ಈ ಸಿಸ್ಟರ್ಸ್ ಅನ್ನು ಬಂಧಿಸಿ ಜೈಲಿನಲ್ಲಿ ಹಾಕಿರುವುದು ಎಷ್ಟು ಸಮಂಜಸ? ನಾವೇ ಇವತ್ತು ಕೇಳಬಹುದು.
ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಇಲ್ಲಿ ನೆರೆದಿದ್ದೇವೆ. ಈ ಸಿಸ್ಟರ್ಸ್ಗೆ ಇವತ್ತು 9 ದಿನಗಳ ಕಾರಾಗೃಹದ ನಂತರ ಬೇಲ್ ಸಿಕ್ಕಿರಬಹುದು. ಆದರೆ ಅವರ ಮನಸ್ಸಿಗೆ ಎಷ್ಟು ನೋವಾಗಿದೆ, ಅವರ ಮುಖಾಂತರ ನಮಗೆಲ್ಲರಿಗೆ ಎಷ್ಟು ನೋವಾಗಿದೆ. ಇವತ್ತು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಕನ್ಯಾಸ್ತ್ರೀಯರು ನೀವು ಸೇರಿದ್ದೀರಾ. ಎಷ್ಟೋ ಕನ್ಯಾಸ್ತ್ರೀಯರು ನಮ್ಮ ಮಧ್ಯೆ ನಾವು ನೋಡುತ್ತೇವೆ. ಇಲ್ಲಿ ಮಂಗಳೂರಿನಲ್ಲಿ ಮೊದಲು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಕಾಲೇಜುಗಳು ಇದ್ದವು? ಮೊದಲು ಅಲೋಷಿಯಸ್ ಮತ್ತು ಸೈಂಟ್ ಆಗ್ನೆಸ್ ಇದೇ 3 ಮತ್ತು ಗೌರ್ಮೆಂಟ್ ಕಾಲೇಜ್. ಎಲ್ಲರಿಗೆ ಶಿಕ್ಷಣ ಕೊಟ್ಟವರು ಮೊದಲು ಎಲ್ಲ ಕಲಿತದ್ದು ನಮ್ಮ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ. ಫಾದರ್ ಮುಲ್ಲಾಸ್ ಹಾಸ್ಪಿಟಲ್ ಮೊದಲಿಂದ ಇತ್ತು ನೋಡಿ. ಆರೋಗ್ಯ ಮತ್ತು ಶಿಕ್ಷಣ ಎಲ್ಲರಿಗೆ ಕೊಟ್ಟದ್ದು ನಮ್ಮ ಕ್ರೈಸ್ತರು. ಇದು ಮಾತ್ರವಲ್ಲ, ನೀವು ನಮ್ಮ ಕ್ರಿಶ್ಚಿಯನ್ ಮಿಷನರಿಗಳು ಎಷ್ಟು ಅಪಾರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ಸಹ ಹಿಂದೂಯಿಸಮ್ ಕಲಿತಿದ್ದೇನೆ, ನನಗೆಲ್ಲ ಗೊತ್ತಿದೆ. ನಮ್ಮ ತತ್ವಶಾಸ್ತ್ರ ಎಲ್ಲ ವೇದ ಉಪನಿಷತ್ ಎಲ್ಲವನ್ನು ನಮ್ಮ ಭಾರತಕ್ಕೆ ಬಂದು ಮ್ಯಾಕ್ಸ್ ಮ್ಯೂಲ್ಲರ್ ಎಂಬ ದೊಡ್ಡ ಬರಹಗಾರ ಅವರು ಬಂದರು ಮತ್ತು ಎಲ್ಲ ಧರ್ಮಗಳ ಎಲ್ಲ ಗ್ರಂಥಗಳನ್ನು ಸಂಗ್ರಹಿಸಿ ಅವರು 50 ಸೇಕ್ರೆಡ್ ಬುಕ್ಸ್ ಆಫ್ ದ ಈಸ್ಟ್ ಅವರು ಬರೆದರು. ಮತ್ತು ಇದು ಮಾತ್ರವಲ್ಲ, ನೀವು ಯಾವ ಭಾಷೆಗಳಿಗೆ ಹೋಗಿ ಅಲ್ಲಿ ದ ಬೆಸ್ಟ್ ಡಿಕ್ಷನರೀಸ್ ಅದು ಬಂದದ್ದು ನಮ್ಮ ಕ್ರೈಸ್ತ ಮಿಷನರಿಯಿಂದ. ನಮ್ಮ ಕನ್ನಡದಲ್ಲಿ ಬರೆದದ್ದು ಮೊದಲಿನ ಡಿಕ್ಷನರಿ ಬರೆದದ್ದು ಕಿಟ್ಟಲ್ ಇವರು. ನಮ್ಮ ಕೊಂಕಣಿ ಭಾಷೆಯಲ್ಲಿ ಸಹ ಮಾಫೆ ಎಂಬವರು ಬರೆದಿದ್ದರು. ನೋಡಿ, ಈ ಎಲ್ಲ ಒಳ್ಳೆಯ ಕೆಲಸಗಳನ್ನು ನಮ್ಮ ಕ್ರೈಸ್ತರು ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲೇ ಬಾಸೆಲ್ ಮಿಷನ್ ಇದೆ, ಪ್ರಿಂಟಿಂಗ್ ಪ್ರೆಸ್, ಮೊದಲನೇ ಪ್ರಿಂಟಿಂಗ್ ಪ್ರೆಸ್ ಈ ಮಂಗಳೂರಿಗೆ ಬಂದದ್ದು ಬಾಸೆಲ್ ಮಿಷನ್ ಅವರ ಮುಖಾಂತರ. ಇಷ್ಟೆಲ್ಲ ಮಾಡಿದ ಮೇಲೆ ಸಹ ನಾವು ಎಲ್ಲರ ಕ್ರೈಸ್ತರನ್ನು ದೂಷಿಸುತ್ತಾರೆ ನೋಡಿ. ಮೊನ್ನೆ ತಾನೇ JR ಲೋಬೋ ಇಲ್ಲೇ ಇದ್ದಾರೆ, ಅವರು ಪ್ರೆಸ್ ಕಾನ್ಫರೆನ್ಸ್ಲಿ ಹೇಳಿದ್ದರು, ಇಲ್ಲಿ ಎಲ್ಲ ನಮ್ಮ ಮಂಗಳೂರಲ್ಲಿ ಅಥವಾ ಭಾರತದಲ್ಲಿ ಎಲ್ಲರೂ ಕಲಿತದ್ದು ಜಾಸ್ತಿಯಾಗಿ ನಮ್ಮ ಕ್ರೈಸ್ತ ಕಾಲೇಜುಗಳಲ್ಲಿ. ಇವರು ಮತಾಂತರ ಮಾಡದಿದ್ದರೆ ಇವತ್ತು 90% ಜಾಸ್ತಿ ಜನರು ಕ್ರೈಸ್ತರಾಗುತ್ತಿದ್ದರು. ಆದರೆ ಕ್ರೈಸ್ತರಾಗಿದ್ದಾರಾ? ಇವತ್ತು 3% ಇದ್ದವರು ಇವತ್ತು 2%ಗೆ ಇಳಿದಿದ್ದಾರೆ. ನಮ್ಮ ಸಂಖ್ಯೆ ಇನ್ನೂ ಸಹ ಕ್ಷೀಣಿಸುತ್ತಾ ಬರುತ್ತದೆ, ಅಭಿವೃದ್ಧಿ ಬರುವುದಿಲ್ಲ. ಹಾಗಾದರೆ ಮತಾಂತರ ಎಲ್ಲಿಂದ ಬಂತು? ಸುಮ್ಮನೆ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಅವರು ಹಾಕುತ್ತಾರೆ. ಆದ್ದರಿಂದ ದಿನ ಬಂದಂತೆ ಇವತ್ತು ನಾವು ಪ್ರತಿಭಟಿಸಬೇಕು. ಏಕೆಂದರೆ ದಿನಗಳು ಕಳೆದಂತೆ ನಮ್ಮ ಮೇಲೆ ದೌರ್ಜನ್ಯ ಜಾಸ್ತಿಯಾಗುತ್ತಾ ಬರುತ್ತದೆ. ದಿನದಿಂದ ದಿನಕ್ಕೆ ಅನೇಕ ಈ ಹಿಂಸೆಯ ಕಾರ್ಯಗಳು ನಡೆಯುತ್ತವೆ. ಆದ್ದರಿಂದ ಇವತ್ತು ನಾವು ಮೊದಲನೇದಾಗಿ ಅಲ್ಪಸಂಖ್ಯಾತರ ಮೇಲಿನ ಎಲ್ಲ ಸುಳ್ಳು ಆರೋಪಗಳನ್ನು, ಮತಾಂತರ ಆರೋಪಗಳನ್ನು ನಾವು ಖಂಡಿಸುತ್ತೇವೆ. ಮೊದಲನೇದಾಗಿ ಇದನ್ನು ಖಂಡಿಸುತ್ತೇವೆ. ಎರಡನೇದಾಗಿ ಕನ್ಯಾಸ್ತ್ರೀಯರ ಮೇಲೆ ಹಾಕಿದ್ದ FIR ಮತ್ತು ಮೊಕದ್ದಮೆಗಳನ್ನು ಹಿಂಪಡೆಯಬೇಕೆಂದು ನಾವು ಆಗ್ರಹಿಸುತ್ತೇವೆ. ಮೂರನೇದಾಗಿ ಈ ಸಿಸ್ಟರ್ಸ್, ಈ ಕನ್ಯಾಸ್ತ್ರೀಯರನ್ನು ಮತ್ತು ಆ ಹುಡುಗಿಯರನ್ನು ಹಿಂಸಿಸಿದ, ಬಾಯಿಗೆ ಬಂದಂತೆ ಬೈಗಳನ್ನು ಕೊಟ್ಟ ಆ ಜ್ಯೋತಿ ಶರ್ಮಾ ಮತ್ತು ಬೀರ ಗುಂಡಗಳನ್ನು ಅವರು ಬಂಧಿಸಬೇಕು. ಹೌದು, ಯಾಕೆಂದರೆ ಈ ಜ್ಯೋತಿ ಶರ್ಮಾ ಮೊನ್ನೆ ತಾನೇ ಟಿವಿಯಲ್ಲಿ ಅವರು ಹೇಳಿದ್ದರು, ಇವರ ಮೇಲೆ ಈಗಲೇ ತಾನೇ 2 FIR ಆಗಿದೆ. ಆದರೆ ಅವರು ಕೋರ್ಟಿಗೆ ಹೇಳಿದ್ದಾರೆ ಪೊಲೀಸರು, ಅವರು ತಲೆಮರೆಸಿಕೊಂಡಿದ್ದಾರೆ, ಅಬ್ಸ್ಕಾಂಡಿಂಗ್ ಅಂತ. ಇಲ್ಲಿ ಮೊನ್ನೆ ತಾನೇ ಮುಂದೆ ಬಂದು ಅವರು ಆ ಹುಡುಗಿಯರನ್ನು ಹೊಡೆದರು. ಎಲ್ಲಿ ಅಬ್ಸ್ಕಾಂಡಿಂಗ್, ಎಲ್ಲಿ ತಲೆಮರೆಸಿಕೊಂಡಿದ್ದಾರೆ? ಪೊಲೀಸರ ಮುಂದೆನೇ ಇದು ನಡೆಯಿತು. ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ? ಅವರು ಮೊದಲು ಅವರಿಗೆ FIR ಹಾಕಿದ್ದು ಯಾಕೆಂದರೆ ಕ್ರೈಸ್ತ ಪಾದ್ರಿಗಳ ಮೇಲೆ ಅವರು ಹಲ್ಲೆ ಮಾಡಿದ್ದರು. ಅದರಿಂದ ಅವರಿಗೆ, ಆದರೆ ಸಹ ಅವರು ಬಂಧಿಸಲಿಲ್ಲ ನೋಡಿ. ಆದ್ದರಿಂದ ನಾವು ಇವತ್ತು ಆಗ್ರಹಿಸುವುದು, ಇದು ಖಂಡಿಸಿ ಆಗ್ರಹಿಸುವುದು ಅವರನ್ನು ಮತ್ತು ಈ ಗುಂಡಗಳನ್ನು ನಾವು ಅವರು ಅರೆಸ್ಟ್ ಮಾಡಬೇಕೆಂದು. ಆದ್ದರಿಂದ ಕಡೆಗೆ ನಮ್ಮ ವರ್ತನೆ, ನಮ್ಮ
ನಡತೆ ಹೇಗಿರಬೇಕು? ನಾವೆಲ್ಲರೂ ಕ್ರೈಸ್ತರು, ನಾವು ಪೇಟ್ರಿಯಾಟಿಕ್, ನಾವು ಫೆನಾಟಿಕ್ ಅಲ್ಲ. ಏನು ಇದರ ಅರ್ಥ? ಫೆನಾಟಿಕ್ ಮತ್ತು ಪೇಟ್ರಿಯಾಟಿಕ್. ಫೆನಾಟಿಕ್ ಅಂದರೆ ನನ್ನ ಧರ್ಮ ಮಾತ್ರ ನಿಜ ಧರ್ಮ, ನನ್ನ ಭಾಷೆ ಮಾತ್ರ ಉತ್ತಮ ಭಾಷೆ, ನನ್ನ ಜಾತಿ ಮಾತ್ರ ಮೇಲಿನ ಜಾತಿ, ಬೇರೆ ಎಲ್ಲ ಧರ್ಮಗಳು ಕೀಳು, ಬೇರೆಲ್ಲ ಜಾತಿಗಳು ಭಾಷೆಗಳು ಎಲ್ಲವೂ ಕೀಳು. ಆದ್ದರಿಂದ ಅದನ್ನೆಲ್ಲ ನಾಶ ಮಾಡಬೇಕು, ನನ್ನ ಧರ್ಮ ಮಾತ್ರ ಉಳಿಯಬೇಕು, ನನ್ನ ಭಾಷೆ ಮಾತ್ರ ಉಳಿಯಬೇಕು, ನನ್ನ ಜಾತಿ ಮಾತ್ರ ಉಳಿಯಬೇಕು, ನನ್ನ ಸಂಸ್ಕೃತಿ ಮಾತ್ರ ಉಳಿಯಬೇಕು. ಇದು ಫೆನಾಟಿಸಿಸಮ್. ನಾವು ಕ್ರೈಸ್ತರು ಇದನ್ನು ಒಪ್ಪುವುದಿಲ್ಲ. ನಾವು ಪೇಟ್ರಿಯಾಟಿಕ್, ಭಾರತ ದೇಶದ ಪ್ರಜೆಗಳು ಎಂದು ನಮಗೆ ಹೆಮ್ಮೆ ಇದೆ. ನಾವು ಕ್ರೈಸ್ತರು ಎಂದು ನಮಗೆ ಹೆಮ್ಮೆ ಇದೆ. ನಮ್ಮ ಭಾಷೆಯ ಮೇಲೆ, ನಮ್ಮ ಜಾತಿಯ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ ನಮಗೆ ಹೆಮ್ಮೆ ಇದೆ. ಆದರೆ ಇತರರನ್ನು ನಾವು ಖಂಡಿಸುವುದಿಲ್ಲ. ಇದರನ್ನು ನಾವು ಖಂಡಿಸುವುದ ಗೌರವದಿಂದ ನಾವು ನೋಡುತ್ತೇವೆ. ಪರಧರ್ಮದ ಎಲ್ಲ ಜನರನ್ನು ಗೌರವದಿಂದ, ಭಾಷೆಯನ್ನು ಗೌರವದಿಂದ, ಜಾತಿಯನ್ನು ಗೌರವದಿಂದ ನೋಡುತ್ತೇವೆ. ಹೀಗೆ ನಾವು ನಡೆದರೆ ಖಂಡಿತವಾಗಿ ನಾವು ಭಾರತದ ಸಂವಿಧಾನದ ಉತ್ತಮ ಪ್ರಜೆಗಳಾಗಲು ಸಾಧ್ಯ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಇಲ್ಲಿ ನೆರೆದಿದ್ದೇವೆ. ಈ ಕ್ರೈಸ್ತರ ಮೇಲೆ ಆಗುವ ದೌರ್ಜನ್ಯವನ್ನು ನಾವು ಖಂಡಿಸುವ ಮತ್ತು ಈ ಸಿಸ್ಟರ್ಸಿಗೆ ಮತ್ತು ಕ್ರೈಸ್ತರಿಗೆ ಎಲ್ಲರಿಗೆ ನ್ಯಾಯ ಸಿಗಲಿ ಎಂದು ನಾವು ಒಕ್ಕರಲಿನಿಂದ ಇವತ್ತು ದೇವರನ್ನು ಪ್ರಾರ್ಥಿಸುವ. ಯಾಕೆಂದರೆ ದೇವರಿಂದಲೇ ಎಲ್ಲರಿಗೆ ಶಕ್ತಿ ಬರುವುದು. ಆ ದೇವರಲ್ಲಿ ಪ್ರಾರ್ಥಿಸುವ. ಆ ದೇವರು ಎಲ್ಲರಿಗೆ ಒಳ್ಳೆಯ ಮನಸ್ಸನ್ನು ಕೊಡಲಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಜೈ ಹಿಂದ್.